ಹಾಯ್ ನಮಸ್ತೆ. ಇವತ್ತು ಹೆಲ್ತಿಯಾಗಿರೋ ಒಂದು ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಈಸಿಯಾಗಿ ಅಂತ ನೋಡೋಣ. ಹಾಗಲಕಾಯಿನ ಸಣ್ಣದಾಗಿ ಹಚ್ಕೊಂಡು ಉಪ್ಪು ನೀರಲ್ಲಿ ತೊಳೆದಿಟ್ಕೊಬೇಕು. ಈರುಳ್ಳಿ ಹಚ್ಚಿಟ್ಕೋಬೇಕು. ಒಂದು ಬಾಣಲಿಗೆನಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಂಡ ನಂತರ ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ ಸೇರಿಸಿ ಹುರ್ಕೊಳ್ಬೇಕು. ಆಮೇಲೆ ಗುರೆಳ್ಳು ಮತ್ತು ಶೇಂಗಾ ಪೌಡರ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಬೇಕು. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಗೊಜ್ಜನ್ನ ಹಾಕಿ ಇದಕ್ಕೆ ಸೇರಿಸ್ಕೊಂಡು ಹುರಿಬೇಕು. ಈ ಹುರಿದು ಬೇಯುವಾಗ ನಾವು ಸಣ್ಣದಾಗಿ ಹಚ್ಕೊಂಡಿರ್ತೀವಲ್ಲ ಬಿಟ್ಟರ್ ಗಾರ್ಡ್ ಹಾಗಲಕಾಯಿ, ಅದನ್ನು ಎಣ್ಣೆ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಬೇಕು. ಇದೇ ಅದಕ್ಕೆ ರುಚಿ ಕೊಡೋದು. ಚೆನ್ನಾಗಿ ಹುರ್ಕೊಂಡಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹುರ್ಕೊಂಡ ನಂತರ ನಾವು ಗೊಜ್ಜು ರೆಡಿ ಮಾಡಿರ್ತೀವಲ್ಲ ಅದಕ್ಕೆ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಉಪ್ಪು ಹಾಕಿದ್ರೆ ಗೊಜ್ಜು ರೆಡಿ ಆಗುತ್ತೆ. ಸ್ಲೋ ಫ್ಲೇಮಲ್ಲಿಟ್ಟರೆ ಅದಷ್ಟೇ ಕುದ್ದು ಗೊಜ್ಜು ಥರ ಆಗುತ್ತೆ. ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಜೋಳದ ರೊಟ್ಟಿ ಹೇಗೆ ಮಾಡೋದಂದರೆ, ಬಿಸಿ ನೀರು ಕುದಿಯೋ ನೀರನ್ನು ಜೋಳದ ಹಿಟ್ಟಿಗೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ರೊಟ್ಟಿ ಎಷ್ಟು ತೆಳ್ಳಗೆ ಬೇಕಾದರೂ ನಾವು ತಟ್ಬೋದು. ನಾವು ನಾದೋದ್ರ ಮೇಲೆ ಹೋಗುತ್ತೆ. ಮತ್ತು ಇಮಿಡಿಯೇಟಾಗಿ ನಾದ ತಕ್ಷಣ ಮಾಡಬೇಕು, ಇಲ್ಲಾಂದರೆ ಜಿಗುಡು ಹೋಗ್ಬಿಡುತ್ತೆ. ಮಾಡಿಬಿಟ್ಟು ತವ ಮೇಲೆ ಹಾಕಿ ಒಂದು ಬಟ್ಟೆನಲ್ಲಿ ಮೇಲ್ಭಾಗ ಸ್ವಲ್ಪ ನೀರನ್ನು ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಈ ಜೋಳದ ರೊಟ್ಟಿ ಬಿಟ್ಟರ್ ಗಾರ್ಡ್ ಅಂದರೆ ಹಾಗಲಕಾಯಿ ಗೊಜ್ಜು ತುಂಬ ಸೂಪರ್ ಕಾಂಬಿನೇಷನ್. ಇದು ತಿಂದು ನೋಡಿ. ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ.